ಓನಂ ಗಗನ ಟೈಟಲ್ ಕೇಳಿದ ಕೂಡಲೇ ಸುಮಾರು 10-12 ವರ್ಷಗಳ ಹಿಂದೆ ನಾನು ಬರೆದ ಸಾಲು ತನನಂ ತನನಂ ತನನೇ ಅಂತ ಒಂದು ಟ್ಯೂನು ಆರ್ ಪಿ ಪಟ್ನಾಯಕ್ ಅವ್ರದ್ದು. ಆ ಸಿಚುವೇಶನ್ನು ರೀತಿ ಯೂಶುವಲ್ ಆಗಿ ಅಪ್ಪು ಅವ್ರಿಗೆ ಏನು ಹೀರೋಯಿಕ್ ಎಲ್ಲ ಬರೀತಿದ್ವಿ, ಅದೇ ತರದ ಹಾಡು ಅಂದ್ಕೊಂಡೆ. ಆದ್ರೆ ಹಾಡು ಸಾಫ್ಟ್ ಆಗಿದೆ ಅಂಡ್ ತುಂಬಾ ಕಥೆ ಇತ್ತು, ಒಂದು ಇಂಟೆನ್ಸ್ ಆದಂತ ವಿಷಯ ಇತ್ತು ಹಾಡಲ್ಲಿ. ಸರಿ, ಆಗ ಬರ್ದಿದ್ದೆ ನಮಗೆ ಹಾಡನ್ನ ಬೇರೆ ರೀತಿ ಅಪ್ರೋಚ್ ಮಾಡಬೇಕು ಅಂತ ಅನ್ಸಿತ್ತು. ಹಾಗಾಗಿ ಸೂಪರ್ ಅಪ್ಪಾಜಿ ಅಂದ್ಬಿಟ್ರು. ಯಾವಾಗ ಅದು ಹಾಗೆ ಆಯ್ತು, ಇವತ್ತಿಗೂ ಕೂಡ ಅಪ್ಪು ಅವರ ಹಾಡುಗಳ ಸಾಲಿನಲ್ಲಿ ಆ ಹಾಡು ಒಂದು ರೀತಿ ಚಿರಸ್ಥಾಯಿಯಾಗಿ ನಿಂತಿರುವಂತಹ ಹಾಡು. ಆ ಸಾಲು ಬರೆದಾಗ ಸೂಪರ್ ಹಿಟ್ ಅಂತ ಅಪ್ಪ ರಾಘಣ್ಣ ಹೇಳಿದ್ರು. ಈ ಸಿನಿಮಾ ಟೈಟ್ಲ್ ಕೂಡ ಸೂಪರ್ ಹಿಟ್ ಆಗ್ಲಿ, ಸಿನಿಮಾ ಕೂಡ ಆವತ್ತಿನ ರಾಘಣ್ಣನ ಮಾತು ಇವತ್ತಿಗೂ ಕೂಡ ಅಪ್ಲೈ ಆಗ್ಲಿ ಅಂತ ಅನ್ನೋದೇ ನನ್ನ ಆಶಯ. ಈ ಹಾಡಲ್ಲಿ ಬಹುಶಃ ಸಿನಿಮಾ ತಂಡದ ಹೊರತಾಗಿ ಒಂದು ಗಮನಿಸಿರ್ಬೋದು, ಇಬ್ಬರು ಲಿರಿಸಿಸ್ಟ್ ಇದ್ದಾರೆ ಹಾಡಲ್ಲಿ. ಒಂದು ಗೌಸ್ಫೀರು ಮತ್ತೆ ಅನಿರುದ್ಧ್ ಶಾಸ್ತ್ರಿ. ಈ ತರ ತುಂಬಾ ಕಡಿಮೆ ಆಗಿದೆ, ಅಪರೂಪಕ್ಕೆ ಯಾವ್ದಾದ್ರು ಹಾಡುಗಳಲ್ಲಿ ಈ ತರ ಆಗಿತ್ತು. ನನ್ನ ಇಡೀ ಕೆರಿಯರ್ ಅಲ್ಲಿ ಒಂದೇ ಒಂದು ಹಾಡು ಹಂಗಾಗಿದೆ, ಅದ್ ಬಿಟ್ರೆ ಇನ್ಯಾವತ್ತೂ ಹಂಗಾಗಿಲ್ಲ. ಅಂದ್ರೆ ಇದು ನಿರ್ದೇಶಕರು ಏನನ್ನ ಬಹಳ ಸ್ಪಷ್ಟವಾಗಿ ಬಯಸ್ತಾರೆ ಅನ್ನೋದನ್ನ ಸೂಚಿಸುತ್ತೆ. ಏನೋ ಒಂದು ಕಂಪೋಸಿಂಗ್ ಟೈಮಲ್ಲಿ ಬರ್ಕೊಂಡ ಸಾಲುಗಳು ಇದೇ ಸಾಲು ಬೇಕು ಅನ್ನೋದು, ಮತ್ತು ಗೌಸ್ಪೀರ್ ಅಂತ ಒಬ್ಬ ಪ್ರೂವ್ಡ್ ಲಿರಿಸಿಸ್ಟ್, ಮತ್ತೆ ತಾನೇನು ಪ್ರೂವ್ ಮಾಡ್ಕೋಬೇಕಾಗಿರ್ಲಿಲ್ಲ, ಪ್ರೂವ್ಡ್ ಲಿರಿಸಿಸ್ಟ್. ಆ ಸಾಲುಗಳು ಇರ್ಲಿ, ನಮ್ಮ ಅನಿರುದ್ಧ ಹೆಸರು ಇರ್ಲಿ ಅಂತ ಗೌಸ್ಪೀರ್ ಒಪ್ಕೊಂಡಿದ್ದು. ಇವೆಲ್ಲ ದಾಖಲಾಗುವಂತಹ ವಿಷಯಗಳು. ಅವರಿಬ್ಬರಿಗೂ ಒಳ್ಳೇದಾಗ್ಲಿ. ಇಬ್ರು ಇರುವಂತಹ ಸೂಪರ್ ಸ್ಟಾರ್ಗಳ ಸಿನಿಮಾ ಬಿಟ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆರ್ಟಿಸ್ಟ್ ದೊಡ್ಡ ವಾಣಿಜ್ಯ ಇದೆ ಅಂತ ನಾನು ಭಾವಿಸೋದಿಲ್ಲ ಈ ಇಬ್ಬರು ಹೀರೋಗಳಿಗೆ. ಆದ್ರೆ ಈ ಸಿನಿಮಾಗೆ ನನಗೆ ಬರೀ ಗಿರೀಶ್ ಹೇಳಿದಲ್ಲ, ಗಾಂಧಿನಗರದಿಂದ ಬಂದ ಮಾಹಿತಿ ಏನಂದ್ರೆ, ಹಣ ಕೊಟ್ಟು ದುಡ್ಡು ಕೊಟ್ಟು ರಿಲೀಸ್ ಮಾಡಕ್ ರೆಡಿ ಆಗಿದ್ದಾರೆ ಡಿಸ್ಟ್ರಿಬ್ಯೂಟರ್. ಇದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕಡಿಮೆ ನಾವು ಕೇಳಿದ್ದು, ಕಡಿಮೆ ನಾವು ಕಂಡಿದ್ದು. ಆ ಲೆಕ್ಕದಲ್ಲಿ ಈಗಾಗಲೇ ಸಿನಿಮಾ ಗೆದ್ದಿದೆ ಅಂತ ಮುನೇಗೌಡರ ಜೇಬು ತುಂಬುತ್ತೆ, ಪಾಕೆಟ್ ತುಂಬುತ್ತೆ. ಮುನೇಗೌಡರಿಗೆ ಒಳ್ಳೇದಾಗಿ ಮೊದಲ ಸಿನಿಮಾ ಮಾಡಿದ್ದಾರೆ. ಅವರಿಗೆ ಈ ಸಿನಿಮಾದ ರುಚಿ ಸಿಕ್ಕಿ ಇನ್ನಷ್ಟು ಕಲಾವಿದರಿಗೆ, ಇನ್ನಷ್ಟು ತಂತ್ರಜ್ಞರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಸರ್. ಒಳ್ಳೇದಾಗ್ಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಂಬೆ ನಿಂಗ್ ವಯಸ್ಸಾಯ್ತು ಸಿನಿಮಾದಲ್ಲಿ ತಾರೆ ಮಾತಾಡೋ ತಾರೆ ಅಂತ ಒಂದು ಹಾಡು ಬರ್ದಿದ್ದೆ. ಹಾಡುಗಾರ ನಮ್ಮ ವಿಜಯ್ ಬಾಬು ಗುಮ್ಮಿನೇನಿ ಅಂತ, ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ.